ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಎಲ್ಲ ರೀತಿಯಾದಂತಹ ಪಾಯಸವನ್ನು ತಿಂದು ಬೇಜಾರಾಗಿದೆಯಾ? ಹಾಗಿದ್ದರೆ ಈ ಥರದ ಒಂದು ವೆರೈಟಿ ಪಾಯಸವನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಡಿಫ್ರೆಂಟ್ ಆದಂತಹ ಟೇಸ್ಟ್. ಹಲಸಿನ ಹಣ್ಣಿನ ಸೀಸನಲ್ಲಿ ಅಂತೂ ಈ ಥರದ ಪಾಯಸವನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿದರೆ ಮತ್ತೆ ಮತ್ತೆ ಮಾಡಬೇಕು ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟು ಸಖತ್ತಾದಂತಹ ಟೇಸ್ಟ್. ಬನ್ನಿ ಹಾಗಾದರೆ ಇನ್ಸ್ಟಂಟಾಗಿ ಮಾಡುವಂತಹ ಈ ಪಾಯಸವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹಲಸಿನ ಹಣ್ಣಿನಿಂದ ಇದನ್ನು ಕಾಯಿಸಿಬಿಟ್ಟು ಯಾವ ಥರ ಪಾಯಸವನ್ನು ಮಾಡೋದು ಅಂತ ತೋರಿಸ್ತೀನಿ ಇವತ್ತು. ಅದಕ್ಕಾಗಿ ನಾನೊಂದು 20 ತೊಳೆಗಳನ್ನು ಹಲಸಿನ ಹಣ್ಣಿನ ತೊಳೆಗಳನ್ನು ಬಿಡಿಸ್ಕೊಂಡು ಈಗ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಇದನ್ನು ನೀರೆಲ್ಲ ಹಾಕದೆ ನಾವು ನುಣ್ಣಗೆ ಗ್ರೈಂಡ್ ಮಾಡಿ ತರೋಣ. ಈಗ ನೀವೇನಾದರೂ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದರೆ ತುಂಬ ಬೇಗನೆ ಇದನ್ನು ಮಾಡ್ಕೊಳ್ಬೋದು. ಜಾಸ್ತಿ ಪ್ರಮಾಣದಲ್ಲಿ ಇತ್ತು ಅಂತಂದರೆ ಒಂದು 2 ಗಂಟೆಯಿಂದ ಜಾಸ್ತಿ ಟೈಮು ಹಿಡಿಯುತ್ತೆ ಇದನ್ನು ಕಾಯಿಸೋದಕ್ಕೆ. ಈಗ ನುಣ್ಣಗಾಗಿ ರುಬ್ಬಿದಂತಹ ಈ ಹಲಸಿನ ಹಣ್ಣಿನ ಪಲ್ಪನ್ನು ಒಂದು ಬಾಣಲೆಗೆ ಹಾಕ್ತಾಯಿದ್ದೀನಿ. ಇನ್ನು ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಇದನ್ನು ಕಾಯಿಸ್ಕೊಳ್ಳೋಣ. ಇದು ಗಟ್ಟಿಯ ಟೆಕ್ಸ್ಚರಿಗೆ ಬರಬೇಕು. ಅಂದರೆ ನಮಗೆ ಇದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಆರು ಹೋಗುತ್ತೆ ನೋಡಿ, ಅಷ್ಟು ಟೈಮು ನಾವು ಇದನ್ನು ಈ ಥರ ತಿರುಗಿಸ್ತಾನೆ ಇರಬೇಕು ಸೌಟಿಂದ. ಆಮೇಲೆ ಇದು ಸ್ವಲ್ಪ ಪ್ರಮಾಣದಲ್ಲಿ ನಾನಿಲ್ಲಿ ತಗೊಂಡಿರೋದ್ರಿಂದ ಇದು ಟೈಮು ಕಡಿಮೆ ಸಾಕಾಗುತ್ತೆ. ಒಂದು 1/4 ಗಂಟೆಯಿಂದ 20 ನಿಮಿಷದಲ್ಲೆಲ್ಲ ಇದನ್ನು ಮಾಡ್ಕೊಳ್ಬೋದು. ಇನ್ನು ಇದಕ್ಕೆ ಕಾಯಿಸಬೇಕಾದ್ರೆ ಯಾವುದೇ ರೀತಿಯಾಗಿ ತುಪ್ಪ ಆಗಲಿ ಏನನ್ನು ಹಾಕುವಂತಹ ಅವಶ್ಯಕತೆ ಇಲ್ಲ. ನಿಮಗೆ ತಳ ಹಿಡಿಯತ್ತೆ ಅಂತಾದರೆ ಅಕಸ್ಮಾತ್ ಅದನ್ನು ಹಾಕಲೇಬೇಕು ಅಂತ ಆದ ಪಕ್ಷದಲ್ಲಿ ಮಾತ್ರ ಹಾಕ್ಕೊಳ್ಳಿ ಅಷ್ಟೇ. ತುಂಬ ಟೈಮ್ ನಾವು ಕೈ ಬಿಟ್ಟು ಎಲ್ಲ ಇದ್ದಾಗ ಅಥವಾ ನಮಗೆ ತಿರುಗಿಸೋದಕ್ಕೆ ಟೈಮ್ ಇಲ್ಲ ಅಂತಂದಾಗ ಆ ಥರ ತುಪ್ಪವನ್ನು ಹಾಕಿ ಈ ಥರ ಗಟ್ಟಿಯಾಗಿ ಕಾಯಿಸ್ಕೊಳ್ಬೋದು. ನೀವು ಇದಕ್ಕೆ ಇನ್ನೂ ಬೆಲ್ಲವನ್ನು ಸಹ ಹಾಕ್ಕೊಳ್ಬೋದು. ಬೆಲ್ಲ ಕೂಡ ಹಾಕಿದರೆ ಟೇಸ್ಟ್ ಇನ್ನೂ ಜಾಸ್ತಿ ಆಗಿರುತ್ತೆ. ನಾನಿಲ್ಲಿ ಬರೀ ಹಲಸಿನ ಹಣ್ಣನ್ನು ಮಾತ್ರ ಹಾಕಿ ಕಾಯಿಸುವಂಥದ್ದು. ನಾನು ಈಗಾಗಲೇ 3 ಗಂಟೆಗಳ ಕಾಲ ತುಂಬ ಗಟ್ಟಿಗೆ ಕಾಯಿಸಿದಂಥ ಹಲಸಿನ ಹಣ್ಣಿನ ಮಿಶ್ರಣವನ್ನು ತೋರಿಸ್ತೀನಿ. ನಾನು 2 ಹಲಸಿನ ಹಣ್ಣಿದ್ದು ತುಂಬ ಪ್ರಮಾಣದಲ್ಲಿ ಕಾಯಿಸಿದ್ದೆ. ತುಂಬ ಚೆನ್ನಾಗಿರುತ್ತೆ. ಅದು 1 ವರ್ಷಗಳ ಕಾಲ ಇಟ್ಕೊಳ್ತೀನಿ. ಹಾಗಾಗಿ ನಾನು 3 ಗಂಟೆಗಳ ಕಾಲ ಕಾಯಿಸಿರುವಂಥದ್ದು. ಏನು ತುಪ್ಪ ಆಗಲಿ ಬೆಲ್ಲ ಆಗಲಿ ಏನು ಹಾಕದೆ ಹಾಗೆ ಕಾಯಿಸಿದ್ದೀನಿ. ನೋಡಿ ಯಾವ ಥರ ಕಲರಲ್ಲಿ ಬಂದಿದೆ ಅಂತ. ಹೀಗೆ 3 ಗಂಟೆಗಳ ಕಾಲ ಕಾಯಿಸಿದಂತಹ ಈ ಹಲಸಿನ ಹಣ್ಣಿನ ಪಲ್ಪನ್ನು ನಾವಿನ್ನೀಗ 1 ವರ್ಷಗಳ ಕಾಲ ಇಟ್ಕೊಳ್ಬೋದು. ಇನ್ನು ಯಾವಾಗ ಬೇಕಾವಾಗ ನಾವು ಪಾಯಸವನ್ನು ಮಾಡ್ಕೊಳ್ಬೋದು. ಅಥವಾ ನೀವು 1 ತಿಂಗಳಲ್ಲೆಲ್ಲ ಖಾಲಿ ಮಾಡ್ತೀರಿ, ಬೇಗ ನಮಗೆ ಮುಗಿಬೇಕು ಅಂತಂದರೆ ತುಂಬ ಕಮ್ಮಿ ಪ್ರಮಾಣದಲ್ಲಿ ಹಲಸಿನ ಹಣ್ಣನ್ನು ತಗೊಂಡು ಕಾಯಿಸ್ತೀರಿ ಅಂತಂದರೆ ಅದನ್ನು ನೀವು ತುಂಬ ಕಮ್ಮಿ ಟೈಮಲ್ಲಿ ಮಾಡ್ಕೊಳ್ಬೋದು. ಒಂದು 20 ನಿಮಿಷದಿಂದ 25 ನಿಮಿಷದಲ್ಲಿ ಕಾಯಿಸ್ಕೊಂಡು ತಗೊಳ್ಬೋದು. ಅಥವಾ ನೀವು ಜಾಸ್ತಿ ಟೈಮ್ ಇಡ್ತೀರಿ ಅಂತಾದರೆ ಈ ಥರ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಈಗಾಗಲೇ ಪಾಯಸಕ್ಕೆ ನಾನು ನೀರಲ್ಲಿ ಹಾಕ್ತೀನಿ. ಇದನ್ನು ಸಣ್ಣ ಬಾಲ್ ತಗೊಂಡು ನೋಡಿ, ಇಷ್ಟು ಸಾಕಾಗತ್ತೆ ಒಮ್ಮೆಗೆ. ಇನ್ನು ಇದನ್ನು ತಣ್ಣೀರಲ್ಲಿ ಹಾಕಿ 2 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ನಂತರ ನೆನೆದ ನಂತರ ನಾನು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ನೋಡಿ, ನಾನಾಗಲೇ ನೆನೆಸಿದ್ದೆ, ಇದನ್ನು ಹಾಕ್ಕೊಂಡಿದ್ದೆ ಇದು ನೀರಲ್ಲಿ. ಒಂದು ಸಣ್ಣ ಬಾಲ್ ಟೈಪಲ್ಲಿ ಮಾಡಿ ಹಾಕಿದಂಥದ್ದು ಇದು. 2 ಗಂಟೆ ಕಳೆದ ನಂತರ ನೋಡಿ ಯಾವ ಥರ ಬಂದಿದೆ ಅಂತ. ಈ ಥರ ಆಗುತ್ತೆ ಅದು. ಇನ್ನು ಇದನ್ನು ಏನು ಮಾಡಬೇಕು ಅಂದರೆ ಕೈಯಲ್ಲಿ ಚೆನ್ನಾಗಿ ಇದನ್ನು ಹಿಚುಕಿ ರಸವನ್ನು ಕರೆಕ್ಟಾಗಿ ಗಂಟೆಲ್ಲ ಇಲ್ಲದಂತೆ ಮಾಡ್ಕೊಳ್ಬೇಕು. ಆವಾಗ ಏನಾಗುತ್ತೆ ಅಂತಂದರೆ ನಮಗೆ ಕುದಿಸಿ ನಾವು ಇದನ್ನು ಪಾಯಸ ಮಾಡ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದು. ಆಮೇಲೆ ಇದು ಹಲಸಿನ ಹಣ್ಣನ್ನು ನಾವು ತೆಗಿಬೇಕು, ಬಿಡಿಸ್ಬೇಕು, ಈ ಥರದ ಕೆಲಸನೂ ಇರೋದಿಲ್ಲ. ಈಗಾಗಲೇ ನೋಡಿ ಚೆನ್ನಾಗಿ ಹಿಚುಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗಂಟೆಲ್ಲ ಇಲ್ಲದಂತೆ ನಾವು ನೋಡ್ಕೊಳ್ಬೇಕು. ಇನ್ನು ಇದನ್ನು ತೆಗೆದು ಪಾಯಸ ಮಾಡುವಂತಹ ಪಾತ್ರೆಗೆ ಹಾಕಿ ಸೈಡಲ್ಲಿ ಇಟ್ಟಿರೋಣ. ನೆಕ್ಸ್ಟ್ ನಾವಿದಕ್ಕೆ ಬೆಲ್ಲದ ನೀರನ್ನು ಮಾಡ್ಕೊಳ್ಬೇಕು. ನಿಮಗೆ ಸಿಹಿಗೆ ಅನುಗುಣವಾಗಿ ನೀವು ಹಲಸಿನ ಹಣ್ಣಿನ ಪಲ್ಪನ್ನು ಎಷ್ಟು ತಗೊಂಡಿದ್ದೀರೋ ಅಷ್ಟಕ್ಕೆ ಅನುಗುಣವಾಗಿ ಬೆಲ್ಲವನ್ನು ನೀರು ಮಾಡಿಕೊಂಡು ಈ ಪಲ್ಪಿಗೆ ಹಾಕ್ಕೊಳ್ಳುವಂಥದ್ದು. ಈಗ 2 ಅಚ್ಚಾಗುವಷ್ಟು ಬೆಲ್ಲವನ್ನು ನಾನೀಗ ಹಾಕ್ಕೊಂಡು ಅರ್ಧ ಲೋಟ ಆಗುವಷ್ಟು ನೀರನ್ನು ಸಮೇತ ಹಾಕ್ಕೊಂಡಿದ್ದೀನಿ. ಇನ್ನು 1 ಕುದಿ ಬಂದಿದೆ. ಇನ್ನು ಪಾಕ ಎಲ್ಲ ಆಗಬಾರ್ದು. ಜಸ್ಟ್ ನೋಡಿ ಈ ಥರ ಕುದಿ ಬಂದಾಗ ಇನ್ನು ಹಲಸಿನ ಹಣ್ಣಿನ ಪಲ್ಪಿಗೆ ನಾವೀಗ ಶೋಧಿಸ್ಕೊಂಡು ಹಾಕ್ಕೊಳ್ಬೇಕು. ಅಥವಾ ನೀವು ಯಾವುದೇ ರೀತಿ ಕಸ ಇಲ್ಲದೇ ಇರುವಂತಹ ಬೆಲ್ಲ ಎಲ್ಲ ತಗೊಂಡು ಶುಭ್ರವಾದಂತಹ ಬೆಲ್ಲ, ಜೋನಿ ಬೆಲ್ಲ ಅಲ್ಲ ಅಂತ ಆದರೆ ಹಾಗೆಯೇ ಹಾಕ್ಕೊಂಡು ಮಾಡ್ಬೋದು. ಇನ್ನೀಗ ಸ್ಟವ್ ಮೇಲೆ ಇಟ್ಟು 1 ಕುದಿ ಬರಬೇಕಿದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನು 1 ಕುದಿ ಬಂದ ನಂತರ ನಾವು ಇದಕ್ಕೆ ತೆಂಗಿನಕಾಯಿ ಹಾಲನ್ನೆಲ್ಲ ಹಾಕ್ಕೊಂಡು ಮತ್ತು ಕಾಯಿ ಹೋಳಾಗಿರ್ಬೋದು, ಹುರಿದು ಬಿಟ್ಟು ಎಳ್ಳು ಇವನ್ನೆಲ್ಲವನ್ನು ಹಾಕ್ಕೊಳ್ಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಗೋಡಂಬಿ ಸಹ ಹಾಕ್ಕೊಳ್ಬೋದು ಬೇಕು ಅಂತಂದರೆ. ಈಗ ನೋಡಿ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ. ತುಂಬ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ತಳ ಎಲ್ಲ ಹಿಡ್ಕೊಳ್ಳುತ್ತೆ ಒಂದೊಂದು ಸತಿ.
ನೀರು ಬೇಕು ಅಂತಂದರೆ ಮತ್ತೆ ನೋಡಿಕೊಂಡು ನಾವು ಹಾಕ್ಕೊಳ್ಳೋಣ. ಈಗಾಗಲೇ ತೆಂಗಿನಕಾಯಿ ಹಾಲನ್ನು, ಹಸಿ ತೆಂಗಿನಕಾಯಿನ ತೆಗೆದುಬಿಟ್ಟು ನೋಡಿ ಹಾಲನ್ನು ತೆಕ್ಕೊಂಡು ನಾನೀಗ ಇಟ್ಕೊಂಡಿದ್ದೀನಿ. ಇದು ಹಾಲು ಇದ್ದಷ್ಟು ನಿಮಗೆ ಚೆನ್ನಾಗಿ ಬರುತ್ತೆ. ನೋಡಿ ಈಗಾಗಲೇ ಒಂದು ಕುದಿ ಬರ್ತಾ ಇದೆ ಪಾಯಸದ್ದು. ಇನ್ನು ಅದಕ್ಕೆ ನಾವು ಕಾಯಿ ಹಾಲನ್ನು ಹಾಕ್ಕೊಳ್ಳೋಣ. ದಪ್ಪ ಕಾಯಿ ಹಾಲನ್ನು ನಾನೀಗ ಹಾಕಿ ಈಗ ಇಲ್ಲಿ ತೋರಿಸ್ತಾ ಇರೋದು. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನಾವು ಯಾವಾಗ ಬೇಕಾವಾಗ ಹಲಸಿನ ಹಣ್ಣಿನ ಸೀಸನಲ್ಲಿ ಯಾವ ಥರ ಹಲಸಿನ ಹಣ್ಣು ತಿಂತೀವಿ ನೋಡಿ, ಅದೇ ಥರನೇ ಫೀಲ್ ಆಗುತ್ತೆ. ವರ್ಷ ಪೂರ್ತಿ ನಾವು ಇದನ್ನು ಮಾಡಿ ಇಟ್ಕೊಂಡು ತಿನ್ನಬಹುದು. ಪಾಯಸವನ್ನು ಯಾವಾಗ ಬೇಕಾವಾಗ ಮಾಡ್ಕೊಳ್ಬೋದು. ರುಚಿಯಾದಂತಹ ಒಂದು ಪಾಯಸ ಅಂತ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಇದು. ಈಗಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ ಹಾಲು ಹಾಕಿದ ನಂತರ ಇನ್ನು ಒಂದು ಕುದಿ ಬರಲಿ ಅದು. ಅಷ್ಟು ಹೊತ್ತರಲ್ಲಿ ನಾವೀಗ ಇಲ್ಲಿ ತೆಂಗಿನಕಾಯಿ ಹೋಳನ್ನು ಈಗ ತಗೊಂಡಿದ್ದೀನಿ ಸ್ಟವ್ ಮೇಲೆ. ಅದನ್ನು ಇನ್ನೀಗ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಳ್ಬೇಕಾಗತ್ತೆ. ಹಲಸಿನ ಹಣ್ಣಿನ ಪಾಯಸಕ್ಕೆಲ್ಲ ತೆಂಗಿನಕಾಯಿ ಹೋಳನ್ನು ನಾವು ಹುರಿದು ಬಿಟ್ಟು ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಹಸಿ ತೆಂಗಿನಕಾಯಿ ಹೋಳನ್ನು ನಾನಿಲ್ಲಿ ತಗೊಂಡು ಕಟ್ ಮಾಡಿ ಹಾಕಿರೋದು. ಈಗ ಈ ಸೈಡ್ ಪಾಯಸ ಕೂಡ ಚೆನ್ನಾಗಿ ಒಂದು ಕುದಿ ಬರ್ತಾ ಇದೆ. ಈಗಾಗಲೇ ಇದು ಕೂಡ ತೆಂಗಿನಕಾಯಿ ಹೋಳು ಕೂಡ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ. ಈಗ ಅದಕ್ಕೆ ಪಾಯಸಕ್ಕೆ ಇದನ್ನು ಹಾಕ್ಕೊಳ್ಳೋಣ. ಈಗಾಗಲೇ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಒಂದು ಕುದಿ ಬಂತು ಅಂದರೆ ಮತ್ತೆ ಪಾಯಸವನ್ನು ಆಫ್ ಮಾಡ್ಕೊಳ್ಳಿ. ಈಗಾಗಲೇ ಹುರಿದಿಟ್ಟಂತಹ ತೆಂಗಿನಕಾಯಿ ಹೋಳನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಒಂದು ಸ್ವಲ್ಪ ಕಪ್ಪು ಎಳ್ಳನ್ನು ಇಲ್ಲಿ ತಗೊಂಡು ಹುರಿತಾ ಇದ್ದೀನಿ. ಅದು ಕೂಡ ಅಷ್ಟೇ ಚಟಪಟ ಅಂತ ಸಿಡಿದಾದ ನಂತರ ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ಇನ್ನೂ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ನಾವು ಏಲಕ್ಕಿ ಆಗಿರ್ಬೋದು ಏನನ್ನು ಆ್ಯಡ್ ಮಾಡೋದು ಬೇಡ. ಈಗಾಗಲೇ ಬೆರಟಿ ಪಾಯಸ ಕೂಡ ರೆಡಿಯಾಗಿದೆ. ಮನೆಯಲ್ಲಿ ನೀವು ಕೂಡ ಇದೇ ರೀತಿಯಾಗಿ ಮಾಡಿ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಇವತ್ತಿನ ಈ ಬೆರಟಿ ಪಾಯಸದ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಹೊಸಬ್ರು ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಶೇರ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ನಮಸ್ಕಾರ.